ಹಲೋ ಹಲೋ ಯಪ್ಪ, ಟವರ್ ಬರವಲ್ದು, ಹೊರಗೆ ಬಾ. ಹಲೋ ಹಲೋ. ಥೋ ಮಲ್ಲಿಕಾ, ಇಲ್ಲಿ ಬಾಜು ನಿಂತೆ ಮಾತಾಡ್ತಿಲ್ಲ, ಅತ್ತ ಹೋಗಿ ರೂಮ್ನಾಗ. ಮೊದ್ಲು ನೋಡಿದ್ರೆ ಟವರ್ ಬರವಲ್ತು. ಅಪ್ಪ ಹಲೋ ಹಲೋ ಅಂತಾನ, ನಾ ಮಾತಾಡೋದು ಅವ್ನು ಕೇಳವಲ್ದು. ನಿಮಗೆ ನನ್ನ ಜೊತೆ ಮಾತಾಡ್ಬೇಡ ಅಂತ ಹೇಳಿಲ್ಲ, ಮತ್ತೆ ಅದಕ್ಕೆ ನಾನು ಕೂಡ ಮಾತಾಡ್ತೀರಿ? ಅಲ್ಲ, ನಾ ಏನ್ ತಪ್ಪು ಮಾಡೀನಿ? ನಿನ್ ಕೂಡ ಮಾತಾಡ್ಬೇಡ ಅನ್ನಕ. ಏನ್ ಮಾಡಿರ? ಮುಂಜಾನೆ ಹೋಗಬೇಕಾರ ಮಲ್ಲಿಕಾ ಏನ್ರ ತರ್ಲಿ ನಿನಗೆ ಸಂಜೆ ಮುಂದೆ ಅನ್ನೋದು. ನಾನೇನೋ ಖುಷಿಗೆ ಪಾಪ ನನ್ನ ಗಂಡ ಹೆಂಡತಿ ಮೇಲಿನ ಪ್ರೀತಿಗೆ ಏನೋ ತಗೊಂಡ್ ಬಂದು ಕೊಡ್ತಾನಂತ ಹೇಳಿ ಆಸೆ ಪಟ್ಟು ಚಾಕ್ಲೇಟ್ ಹೇಳೋದು. ನೀವು ಸಂಜೆ ಮುಂದೆ ಕೈ ಆಗಾಡಿಸ್ಕೊಂತ ಆಫೀಸಿಂದ ಸಾರಿ ಮಲ್ಲಿಕಾ ನೆನಪ ಆಗ್ಲಿಲ್ಲ ಅನ್ನೋದು. ಅಯ್ಯೋ, ಈ ಚಾಕ್ಲೇಟ್ ಹುಚ್ಚಿನ ಯಾಕಾರ ಮಾಡ್ಕೊಂಡು ನೀವು ಏನು? ಸುಮ್ಮನೆ ಒಂದು ಚಾಕ್ಲೇಟಿಗೆ ತಾಳಿ ಕಟ್ಟಿದ್ರೆ ಸುಖ ಇತ್ತದ. ಗಬ ಗಬ ತಿಂದು ಒಗದು ಟೆನ್ಷನ್ ಫ್ರೀ ಹಾಕಿದ್ದೆ. ಸಾರಿ ಮಲ್ಲಿಕಾ, ಈಗ ಅಪ್ಪನ ಜೊತೆ ಫೋನ್ ಮಾತಾಡ್ತೀನಿ. ಮಾತಾಡಿ ಫೋನ್ ಇಟ್ಟು ಕೂಡ್ಲೇನೆ ಹೋಗಿ ಮೊದ್ಲು ಚಾಕ್ಲೇಟ್ ತಂದ ಊಟ ಮಾಡ್ತೀನಿ. ಆತಾ? ಹೌದಾ? ಪಕ್ಕ ತರ್ತಿರೋದಿಲ್ಲ? ಪಕ್ಕ ತಗೊಂಡ್ಬರ್ತೀನಿ. ಸರಿ, ನಾನು ಪ್ರೇಮ ಅಕ್ಕನ ಕೂಡ ಮಾತಾಡತೀನಿ. ನೀವು ಒಂಚೂರು ಆ ರೂಮಿಗೆ ಹೋಗಿ ಮಾತಾಡ್ರಿ. ಮಲ್ಲಿಕಾ, ಆ ಹುಡುಗ ಬಂದಿತ್ತಲ್ಲ, ಲಲ್ಲ ರೂಮ್ನಾಗ ಇದ್ದಿದ್ದು ಎಲ್ಲ ಸಾಮಾನು ಹೇಳದು, ಒಂದಿಟ್ಟು ಹೆಜ್ಜೆ ಇಡಾಕ ಜಾಗ ಇಲ್ಲಲ್ಲಿ, ಹಂಗ ಮಾಡಿ ಹೋಗ್ಯಾನ. ಅದಕ್ಕೆ ಕೆಲಸ ಮಾಡ, ನಾ ಇಲ್ಲಿ ಮಾತಾಡ್ತೀನಿ, ನೀ ಆ ರೂಮ್ನಾಗ ಹೋಗಿ ಮಾತಾಡ. ಈ ರೂಮ್ನಾಗ ಅಂದ್ರೆ ಬರೇ ಸಾಮಾನ್ ಚಲ್ಲೇನ. ಆ ರೂಮ್ನಾಗ 2 ಲೀಟರ್ ಬಾಟ್ಲಿ ತುಂಬಿಟ್ಟೇನಿ, ಕುಡಿಯಾಕ ಬರ್ತೈತಿ ನೀರ್ ಅಂತೇಳಿ. ಅದನ್ನು ಪೂರ್ತಿ ಚಲ್ಲಿ, ಅಯ್ಯಯ್ಯೋ ಅದ್ರಾಗ ಏನೇನ್ ಹಾಕಿ ಕಲ್ಸ್ಯಾನೋ ಏನೋ ನೋಡಂಗಿಲ್ರಿ, ನೆಲ ಪೂರ್ತಿ ಕಿಚಿ ಕಿಚಿ ಆಗೈತಿ. ಅದಕ್ಕ ಒಂದ್ ಕೆಲಸ ಮಾಡ್ರಿ, ನೀವ್ ಆ ಕಡೆ ಮೂಲಿಗೆ ಹೋಗ್ರಿ, ನಾ ಈ ಮೂಲಿಗೆ ನಿಲ್ತೇನೆ. ಆತ್ ತಗೋ. ಹಲೋ ಯಪ್ಪ. ಹಲೋ ಪ್ರೇಮಕ, ಆರಾಮದೇವಪ್ಪ? ಆಕಿನೂ ಆರಾಮ ಅದಾಳ? ಹ್ಞೂ ಅಕ್ಕ, ಮನಿ ಮಸ್ತ್ ಐತಿ, ದೊಡ್ಡದೈತೆ, ಎಲ್ಲ ಮನಿನೂ ಸಟ್ಟ ಆತ, ಏನು ಚಿಂತೆ ಇಲ್ಲ. ಅಲ್ಪ ನಿಮ್ದು 3 ಮಂದಿದು ಆಧಾರ್ ಕಾರ್ಡ್ ಫೋಟೋ ಹಿಡಿದು ನನಗೆ ಕಳಿಸ್ರಿ ಫೋನ್ಯಾಗ. ಪ್ರೇಮಕ, ನೀ ಹೆಂಗಾರ ಮಾಡಿ ರಜಾ ತಗೊಂಡ್ ಬರ್ಬೇಕು ನೋಡ್ವಾ, ಬರಬೇಕ. ನನಗ ನಿನ್ ಕೈಯಾಗಿನ ಸಾರು ಉಣ್ಣಂಗಾಗೈತಿ ನೋಡು. ನಿನ್ ಫೋನ್ಯಾಗ ವಾಟ್ಸಾಪ್ ಇಲ್ಲಲ್ಲ ಯಪ್ಪ? ತಡಿ, ಆ ಹಿಂದಿನ ಮನಿ ಮಲ್ಯ ಅದಾನಲ್ಲ? ನೀ ಎಲ್ಲಾ ಬುಕ್ಸ್ ತಗೊಂಬಾ ಪ್ರೇಮಕ, ನಿನಗೆ ಒಂದು ರೂಮ್ ಕೊಟ್ಬಿಡ್ತೀನಿ, ನೀ ಆರಾಮ್ ಕುತ್ಕೊಂಡು ಓದ್ಕೋ, ಫ್ರೀ ಇದ್ದಾಗ ಅಷ್ಟೇ ನನಗೆ ಅಡಿಗೆ ಮಾಡಿ ಕೊಡುವಂತಿ. ನನ್ನ ಕೈಯಾಗ ಆಧಾರ್ ಕಾರ್ಡ್ ಕೊಡ್ರಿ ಯಪ್ಪ, ಫೋಟೋ ಹೊಡೆದು ನನಗೆ ಕಳಿಸ್ತಾನ ವಾಟ್ಸಾಪಿಗೆ, ರಿಸರ್ವೇಷನ್ ಮಾಡಿಸ್ತಾನೆ. ಆಮೇಲೆ ನಿಂದೆಲ್ಲ ಡೀಟೇಲ್ಸ್ ಇವ್ರ ಫೋನಿಗೆ ಕಳಿಸ, ಏನ ಮತ್ತೆ ರಿಸರ್ವೇಷನ್ ಈಗ ಮಾಡಿಸ್ಬಿಡ್ತಾರ. ಯಾಕ ಅಮ್ಮ ಒಲ್ಲೆನಕತ್ತಾಳ? ಹಾ, ಮಾವಾರಿಗೆ ಅತ್ತಿಯರಿಗೆ ಅಮ್ಮಗ ಹೇಳಕ ಫೋನ್ ಹಚ್ಚಾರಿ, ಇವ್ರು ಮಾತಾಡಕ್ ಕುಂತಾರ, ಅದಕ್ಕೆ ನಾನು ನಿನಗೆ ಮತ್ತೆ ಹಚ್ಚಿದೆ. ಅಲ್ಪ ಇದೇನು ಕಾರ್ಡ್ ಅನ ಇದು ಸಿಟಿನ? ಅದಕ್ಕೇನಕೈತಿ ಬಾ ಅನ್ನಕಿನ. ಹ್ಞೂ ನಾ ಪ್ರೇಮಕ, ನನಗಂತೂ ಭಾಳ ಬೇಜಾರಾಗತ್ತೈತವಾ ಇಲ್ಲಿ ಬಂದು. ಎಂತ ಚಂದ ಒಂದ ಮನೆಯಾಗಿದ್ವಿ, ಇಲ್ಲೇ ಒಂದ ಗೂಗಿ ಹಂಗ ಇರ್ಬೇಕು. ಟ್ರೈನ್ಯಾಗ ರಿಸರ್ವೇಷನ್ ಇರ್ತೈತಿ, ನಿಮ್ ಜಾಗದಾಗ ಯಾರು ಕುಂದ್ರಲ್ಲ, ನೀವ್ ಆರಾಮ್ ಮಕ್ಕೊಂಡು ಬರ್ಬೋದು, ಏನೂ ತೊಂದ್ರೆ ಇಲ್ಲ. ಅಮ್ಮಗ ಫೋನ್ ಕೊಡು, ಇಲ್ಲ ಹೇಳ್ತೀನಿ. ಸುರೇಶ್ ಮಾವರಿಗೆ ಹೇಳಾರ ಅನ್ಸ್ತತಿ ಇವ್ರು. ಯಮ್ಮ, ನನ್ ಮೇಲೆ ಜೀವ ಇಲ್ಲೋದಿಲ್ಬಿ ನೀನು? ಸುರೇಶ್ ಮಾಮಾರೇ ಬರ್ತೇನೆ ಅಂದಾರಂತ, ಆದ್ರ ಆ ಮಹಾರಾಣಿ ಹ್ಞೂ ಅನ್ಬೇಕಲ್ಲ. ಮತ್ತೇನ್ ಬೇಯಮ್ಮ, ರಿಸರ್ವೇಷನ್ ಡಬ್ಬಿ ಇರ್ತೈತಿ, ನೀ ಆರಾಮ್ ಮಕ್ಕೊಂಡ್ ಬಾ. ಏನ ನೀ ಬರಾಕ ಬೇಕು ನೋಡ್ಬೇ. ನಾನಂತೂ ಆಕಿಗೆ ಫೋನ್ ಹಚ್ಚಂಗಿಲ್ವಾ, ಆಕಿ ನೋಡಿದ್ರೆ ನನಗಾಗೋದಿಲ್ಲ. ಯವ್ವ, ಸುರೇಶ್ ಅಣ್ಣಗೂ ಹೇಳೇನಿ, ಶೋಭಾ ವೈನಿಗೂ ಸುಟಿ ತಗೋನ ಬರ್ರಿ ನೀವು ಇಬ್ರು. ಪ್ರೇಮಾ ವೈನಿಗೆ ಮಲ್ಲಿಕಾ ಮಾತಾಡತಾಳ, ಹಚ್ಚಿ. ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ಯಾಳ, ಆಕಿಗೆ ಸ್ಟಾಕ್ ಇರ್ಬೇಕಂದ್ರೆ ನನಗಷ್ಟು ಇರ್ಬೇಡ. ಮಲ್ಲಿಕಾನ್ ಕೊಟ್ಟು ಮಾತಾಡ್ತೀಯ ಬಿ? ಕೊಡ್ತಾನೆ ತಡಿ. ಶೋಭಕ್ಕ, ಇದೊಂದು ವಿಷಯದ ನಂಗೆ ಫೋರ್ಸ್ ಮಾಡ್ಬೇಡ, ನೀವೆಲ್ಲ ಮಾತು ಕೇಳ್ತೇನೆ ನಾನು. ಆಕಿ ನೋಡಿದ್ರೆ ನನ್ನ ಮೈ ಉರಿತೈತಿ. ಮಲ್ಲಿಕಾ, ಚೂರ ಬಾಯಿಲಿ, ಫೋನ್ಯಾಗ ಅವ್ವ ಲೈನ್ ಮೇಲೆ ಅದಾಳ, ಮಾತಾಡ್ಬಾ. ತಡಿಯಕ್ಕವ, ಲೈನ್ ಮೇಲೆ ಇರು, ಅತ್ತಿಯರ್ ಮಾತಾಡತಾರ. ಹಲೋ ಅತ್ತಿಯರ, ಆರಾಮದಿರ? ಮಾವಾರ ಅಮ್ಮ ಹೆಂಗದಾರ? ನಾವು ಎಲ್ಲರೂ ಆರಾಮದೇವ್ರಿ. ಅದಕ್ಕ ಜಲ್ದಿ ಬರ್ರಿ. ಮತ್ ನೀವು ಪ್ರೇಮಕ್ಕನ ಜೊತೆನ ಮಾತಾಡತಿದ್ದೆ ನೋಡ್ರಿ, ಆಕಿಗೂ ಮತ್ತೆ ರಜಾ ತಗೊಂಡು ಬಾ ಅಂತ ಹೇಳೇನಿ. ಸುರೇಶ್ ಮಾಮಾರ್ ಹೇಳಾರಿ ಇವ್ರು. ಶೋಭಾ ಅಕ್ಕಗ ನಾ ಏನ್ ಹೇಳಿಲ್ರಿ, ಇವ್ರ ಇಬ್ರಿಗೂ ಬರಾಕ್ ಹೇಳಾರ. ಶೋಭಾ ಅಕ್ಕನ್ನು ಕರೀಲೇನ್ರಿ? ಅಲ್ರಿ ಅತ್ತಿ, ನನ್ ಫೋನ್ ನಂಬರ್ ಬ್ಲಾಕ್ ಮಾಡ್ಯಾಳ್ರಿ. ಸುರೇಶ್ ಮಾಮಾರಿಗೆ ಫೋನ್ ಹಚ್ಚಿ ಕರೀಲೇನ್ರಿ? ಆತ್ ತಗೋರಿ ಅತ್ತಿ, ನಿಮ್ ಸಂಬಂಧ ಆಕಿನ ಕರಿತೇನ್ರಿ. ಕೊಡ್ಲೇರ ಇವ್ರ ಕಡೆ ಫೋನ್? ಹಲೋ ಹಲೋ ಅಕ್ಕವ, ಆಕಿ ಶೋಭಾ ಅಕ್ಕನ ಏನೋ ಕರಿಬೇಕಂತ ನಾನು ಅತ್ತಿಯರು ಹೇಳಿದ್ರ, ಒಂದ್ ಮಾತು ಕರಿತೇನಿ, ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ. ಆತಕ್ಕವ, ನಾನ ಸೋಲ್ತೇನಿ, ನಿಂದು ಅತ್ತಿಯರ ಮುಖ ನೋಡಿ ಆಕಿನ ಫೋನ್ ಮಾಡಿ ಕರಿತೀನಿ, ಆತಾ? ಸರಿ ಬಾ ಹಂಗಾರ. ಇಡ್ಲಾ ಫೋನ್? ಜಗಳ ಮಾಡಲ್ಲ ಅಂತ ಹೇಳತ್ತೀನಿ. ಏನಿಲ್ಲ ದೇ ಇದಕ್ಕ ಸಿಟ್ಟು ಬರ್ತೈತಿ ನನಗ. ಏನಿಲ್ಲ ಅನ್ನೋದು ಏನ ಐತಿ ಮನಸ್ನಾಗ. ಶೋಭಾ, ಏನೈತಿ ಮುಚ್ಚಿಡಾಕ ನಿಂತ್ಲಿಂತ್ರ? ಏನೂ ಇಲ್ಲ, ಅಪ್ಪ ಫೋನ್ ಹಚ್ಚಿದ್ದ. ಫೋನ್ ಹಚ್ಚಿ ನಮ್ಮನ್ ಜಪಾನ್ ಮಾಡಕ್ ಯಾರು ಇಲ್ಲ, ಶೋಭಾವನ್ ಕರ್ಕೊಂಡು ಬಂದ್ ಬಿಡಪ್ಪ ಅನ್ನ ಏನ. ನಾ ಮಾತ್ರ ಆ ಮುದ್ಕಿ ಜಪಾನ್ ಮಾಡಕ ಎಂದೂ ಹೋಗುದಿಲ್ಲ. ಅಷ್ಟೇ ಯಾಕ ಆ ಊರ ಕಾಲ ಇಡಂಗಿಲ್ಲ. ಮಾವಾರ್ ಫೋನ್ ಹಚ್ಚಿ ಏನ್ ಹೇಳಿದ್ರಿ? ಏನಿಲ್ಲ, ಸಂತೂ ಮಲ್ಲಿಕಾ ಫೋನ್ ಮಾಡಿದ್ರಂತ. ಅಪ್ಪ ಅವ್ವ ಮತ್ತ ಅಮ್ಮಗ ಮತ್ತ ನಿನಗ ನನಗ ಮತ್ತ ಪ್ರೇಮಾ ವೈನಿಗೆ ಒಂದ್ 15 ದಿನ ಸುಟ್ಟಿ ಮಾಡಿ ಬಾ ಅಂತ ಅಂದ್ರಂತ. ಅದಕ್ಕೆ ಮನಿನೂ ಎಲ್ಲ ಸೆಟ್ ಆಗೈತಂತ, ದೊಡ್ಡ ಮನಿ ಸಿಕ್ಕಿತಂತ, ಏನು ತೊಂದ್ರೆ ಇಲ್ಲ. ಮತ್ತ ಅದಕ್ಕೆ ನಮಗೂ ಬಂದ್ಬಿಟ್ವಿ, ಇಬ್ರ ಇದ್ದಿದ್ದು ಒಂದ್ ನಮ್ನಿ ಆಗಕತ್ತಿಲ್ಲಿ. ಅದಕ್ಕೆ ಒಂದ್ 15 ದಿನ ಬರ್ರಿ ಉಷ್ಟ್ರು ಅಂತ ಹೇಳಿ ಬಾಳ ಕರೆಯಕತ್ತಾರಂತ. ನಿಮ್ಮ ಅಪ್ಪ ಫೋನ್ ಹಚ್ಚಿ ಕರ್ದಾರ, ನಿಮಗ ಹಚ್ಚಿಲ್ಲನ? ಹೇಳ ಮಟ ಕೇಳ ಶೋಭಾ, ಅಪ್ಪಗೂ ಹಚ್ಚಾರ, ನನಗೂ ಹಚ್ಚಿದ್ರ. ಮುಂಜಾನೆ ಆಫೀಸ್ನಾಗ ಬಿಸಿ ಇದ್ದೆ ನಾನು,
ತಡಿಪ ಆಮೇಲೆ ಕಾಲ್ ಮಾಡ್ತೇನೆ ಅಂದ್ಯಾ, ನೆನಪ ಇದ್ದಿದ್ದಿಲ್ಲ. ಮತ್ತೆ ಆಗಲೇ ಸಂಜೆ ಮುಂದೆ ಹಚ್ಚಿದೆ ಬರೋ ಮುಂದೆ. ಅವಾಗ ಶೋಭಾಬೈ ನೀನು ಕರ್ಕೊಂಡು ಬಾ, ಇಲ್ಲೆಲ್ಲ ಸುತ್ತಮುತ್ತಲು ನೋಡುವಂಥ ಪ್ಲೇಸ್ ಭಾಳ ಅದಾವು, ಅದಕ್ಕೆ ಎಲ್ಲಾರು ಹೋಗಿ ಅಡ್ಡಾಡ್ಕೊಂಡು ಬರೋಣಂತ, ಅವ್ರಿಗೂ ಮನ್ಯಾಗ ಇದ್ದಿದ್ದು ಬೇಜಾರು ಅಂತ ಹೇಳಿದ. ನಮ್ಮನೇನ ಆರಾಮದೇವಪ್ಪ, ಏನು ಬೇಜಾರಿಲ್ಲ ಅಂತ ಹೇಳ್ಬೇಕಿಲ್ಲ. ದೇ ಇದಕ್ಕ ಶೋಭಾ ನಿನಗೆ ಏನೂ ಹೇಳಂಗಿಲ್ಲ ನಾನು. ಅವರು ಕರೆಯೋದು ಎಲ್ಲಾರನ್ನೂ ಚಂದಗೆ ಕರ್ದಾರ. ಏನು ನೀ ಹಿಂಗೆ ಕೊಡ್ಡಾಕುಂಟಿ ಮಾತಾಡ್ತಿ ಅಂತ ಹೇಳಿ ನಿನಗೇನು ಉಸಾಬರಿ ಹೇಳೋದಿಲ್ಲ ನಾನು. ಹೋಗಾಕೇನೋ ಬರ್ತಿತ್ತ, ಹಂಗಾರೆ ಹೋಗುನ. ಆದ್ರೆ ನಿಮ್ಮ ಅತ್ತಿಗೆ ಬರಾಕತ್ತಾಳ ದೊಡ್ಡಕಿ, ಅಕ್ಕಿ ಬಂದ್ರೆ ನನಗೆ ಸರಿ ಬರೋದಿಲ್ಲ. ಅಲ್ಲ ಶೋಭಾ, ಎಲ್ಲಾ ಮನಿ ಮಂದಿ ಹೋಗೋ ಮುಂದ ಬರೀ ವೈನಿನ ಒಬ್ಬಕಿನ ಬಿಟ್ಟು ಹೋಗೋದು ಚಲೋ ಅನಿಸ್ತತನ? ಯಾರಿಗೆ ಚಲೋ ಅನಿಸ್ತೈತೆ ಚಲೋ ಅನ್ಸಂಗಿಲ್ಲ, ನನಗೆ ಫರ್ಕ್ ಬೀಳಂಗಿಲ್ಲ. ನನಗೆ ಅಕ್ಕಿ ಮುಖ ನೋಡಿದ್ರೆ ಆಗೋದಿಲ್ಲ. ನೋಡ್ ಶೋಭಾ, ಕಷ್ಟದಾಗ ಇರೋರ್ನ ನೋಡಿ ಯಾವಾಗ್ಲೂ ಸಹಾಯ ಮಾಡ್ಬೇಕ. ಅದನ್ನ ಬಿಟ್ಟು ಅವ್ರನ್ನ ಹೀಯಾಳ್ಸಕತ್ವಿ ಅಂದ್ರ ನಮಗೂ ಅಂತ ಪರಿಸ್ಥಿತಿ ಬರ್ಬೋದು ಮುಂದ್ ಒಂದಿನ. ಅಂದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ? ಓ, ನಿಮ್ಮ ಹಿರೇಣ್ಣ ನಂಗ ನೀನು ಒಬ್ಬಕಿನ ಯಾವಕಿನಾರ ತಗೊಂಡು ಓಡಿ ಹೋಗ್ತೀಯೋ ಏನ ನಿಮ್ಮ ವೈನಿ? ಮುಚ್ಚು ಬಾಯ್ ಶೋಭಾ, ಇನ್ನೊಂದ್ ಶಬ್ದ ನಿನ್ನ ಬಾಯಾಗಿಂದ ಹೊರಗೆ ಬಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಏನ್ ಮಾತಾಡಕತ್ತಿ ಅನ್ನೋದು ಮೈ ಮೇಲೆ ಖಬರ್ ಇಟ್ಕೊಂಡು ಮಾತಾಡ. ವೈನಿ ಅಂದ್ರೆ ಏನ್ ತಿಳ್ಕೊಂಡಿ? ತಾಯಿ ಸಮ ಆಕಿ. ನೀವು ತಿಳ್ಕೊಂಡಿರ್ಬೋದು, ಆಕಿ ತಿಳ್ಕೊಬೇಕಲ್ಲ ನಿಮ್ಮನ್ನ ಮಗನ್ ಸಮ. ಛೀ, ನಿನ್ನಂತಕಿನ ಮದುವೆಗೇನಲ್ಲ ಅದನ್ನ ದೊಡ್ಡ ನಾ ಮಾಡಿದ ತಪ್ಪು. ನೀವೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಂತಿ ಅಂತ ಬಹಳ ನಾನು ವಿಚಾರ ಇಟ್ಕೊಂಡಿದ್ದೆ. ಆದ್ರೆ ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ಳದೆ ಇರೋ ನಿನಗೆ ಹೆಣ್ಣಂತ ಹೇಳಾಕು ನನಗೆ ಅಸಹ್ಯ ಅನಸ್ತತಿ. ಹೌದು, ಹೆಣ್ಣು ಬೆಕ್ಕಿ ಬಿಟ್ಟು ಎಲ್ಲಾರು ಹೆಣ್ಣು ಕಂಡಾಗ ಕಾಣಿಸ್ತಾರ ನಿಮ್ ಕಣ್ಣಿಗೆ. ಅದಕ್ಕೆ ನಿನ್ನ ಮುಂದೆ ಯಾವ ವಿಷಯನೂ ಹೇಳೋದಿಲ್ಲ ನಾನು. ನೀ ಹಿಂಗ್ ಮಾತಾಡೋದಕ್ಕ ಎಲ್ಲ ನಿನ್ಲಿದ್ರ ಗುಪ್ತ ಇಡುದು ನಾನು. ಛೀ, ನೀ ತಿಳ್ಕೊಂತಿ ಅಂತ ನಿನ್ನ ಮುಂದೆ ಹೇಳಿದೆ, ನನಗೆ ಗುರ್ತಿತ್ತ ನಿನ್ನ ಮೆಂಟಾಲಿಟಿ ಹಿಂದದೈತೆ ಅಂತ ಹೇಳಿ. ಹೌದೌದು, ಮೆಂಟಾಲಿಟಿ ಯಾರು ಎಂತದೈತೆ ಅಂತ ಹೇಳಿ ನನಗೂ ಗುರ್ತೈತಿ. ನಿಮ್ಮಪ್ಪ ನಿಮ್ಮವ್ವ ಹಿರೇ ಸಸಿ ಬಿಟ್ಟು ಯಾರ ಮೇಲೆ ಜೀವದಾರ ಅವ್ರು. ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಅಂತ ಇಂಥವೆಲ್ಲ ಮಾತಾಡ್ತೀಯಲ್ಲ, ನಿನಗೊಂದ್ ಚೂರು ಏನೂ ಅನ್ಸೋದೇ ಇಲ್ಲ. ಅಕ್ಕಿ ನೋಡಿದ್ರ ಗಂಡ ಬಿಟ್ಟು ಹೋಗ್ಯಾನ, ಆಕಿಗೆ ಆಸರಕ್ಕೆ ಯಾರೂ ಇಲ್ಲ. ಮತ್ತೆ ನಮ್ಮಪ್ಪ ನಮ್ಮವ್ವ ಸಪೋರ್ಟ್ ಮಾಡ್ಲಾರ್ದ ಇನ್ ಮಂದಿ ಬರ್ತಾರ. ನಿನ್ನಂಗ ಆಕಿ ಗಂಡನು ಆಕಿ ಜೊತೆಗಿದ್ನಂದ್ರ ಆಕಿ ಬಗ್ಗೆ ಯಾರು ಅಷ್ಟು ತಿಳಿ ಕೊಡಿಸ್ಕೋತಿರ್ಲಿಲ್ಲ. ಆಕಿಗೆ ಆಸರಕ್ಕೆ ಯಾರು ಇಲ್ಲ ಅಂತ ಹೇಳಿ ಆಕಿಗೆ ಬೆನ್ ಹಿಂದ ಎಲ್ಲಾರು ಸಪೋರ್ಟ್ ಆಗಿ ನಿಂತಿದ್ದ. ಹೊರಗಿಂದ ಬಂದ ಸಸಿ ಮೇಲೆ ಬಹಳ ಪ್ರೀತಿ ಹೆಚ್ಚಾಗೈತಿ ನಿಮ್ಮಪ್ಪ ನಿಮ್ಮವ್ವಂದು ನಿಮ್ಮಮ್ಮಂದು. ಮೊದ್ಲು ನೀ ಯಾರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು, ಯಾರ ಜೊತೆ ಹೆಂಗ್ ನಡ್ಕೋಬೇಕು ಅನ್ನೋದು ತಿಳ್ಕೊ. ಆಮೇಲೆ ಇನ್ನೊಬ್ಬರಿಗೆ ಬಟ್ ಮಾಡಿ ಹೇಳುವಂತಿ. ನನಗೂ ಎಲ್ಲ ಬುದ್ಧಿ ಐತಿ, ನಿಮ್ಮಿಂದ ಬುದ್ಧಿ ಕಲಿಯೋ ಅವಶ್ಯಕತೆ ನನಗಿಲ್ಲ. ಇದ ಕಾರಣಕ್ಕ ನಾನು ನಿನಗೆ ಏನು ಹೇಳಂಗಿಲ್ಲ ಅಂದಿದ್ದೆ. ನೀನ ಪೀಡಿಸಿ ಕೇಳಿ ಎಲ್ಲಾ ಮನಿ ವಾತಾವರಣ ಮತ್ತೆ ಹಾಳು ಮಾಡಿದಿ. ಅಂದ್ರೆ ನೀವ್ ಹೇಳೋ ಪ್ರಕಾರ ನಾನಾ ತಪ್ಪ ಮಾಡೋದು, ನೀವೇನು ತಪ್ಪ ಮಾಡಂಗಿಲ್ಲ. ಪಾಪ ನಂದು ಹೊಲಸು ಗುಣ, ನಿಮ್ಗೆಲ್ಲಾರ್ದು ಚಲೋ ಗುಣ, ನಾನೇ ಕೆಟ್ಟಕ್ಕಿ, ನೀವೆಲ್ಲರೂ ಒಳ್ಳೆಯವರು. ನೀವು ಬೇಕಾದ್ರೆ ನಿಮ್ ತಮ್ಮನ ಮನೆಗೆ ಹೋಗ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ನಾ ಮಾತ್ರ ಬರೋದಿಲ್ಲ. ಇನ್ನೊಂದು ಮಾತು ನೆನಪಿಟ್ಕೋರಿ, ನೀವು ಹೋದ್ರ ಆಕಿ ನಿಮ್ ದೊಡ್ಡ ಅತ್ತಿಗೆ ಹೋಗ್ಬಾರ್ದು, ಆಕಿ ಹೋದ್ರ ನೀವು ಹೋಗ್ಬಾರ್ದು. ನೀವು ಹೋಗಿದ್ರೆ ಹೋಗ್ರಿ, ನನಗ್ ಮಾತ್ರ ಕರಿಬೇಡ್ರಿ. ನೀ ಹೇಳೋದು ಹೆಂಗೈತಂದ್ರ ಇತ್ತಾಗ ಹೋಗಂದಂಗ ಆಗಿರ್ಬೇಕು, ಹೋಗಿನೂ ಹೋಗಿರ್ಬಾರ್ದು. ನಾ ಏನು ಎಲ್ಲಿ ಹೋಗಂಗಿಲ್ಲ, ಫೋನ್ ಮಾಡಿ ಹೇಳ್ತೀನಿ ನನಗೆ ರಜಾ ಇಲ್ಲ ಬರುದಿಲ್ಲ ಅಂತ ಹೇಳಿ. ನಾನೇನ್ ನಿಮ್ಗೆ ಹೋಗ್ಬೇಡ್ರಿ ಅಂತ ಹೇಳೇ ಇಲ್ಲ. ಅಕ್ಕಿ ಹೋದ್ರೆ ನೀವು ಹೋಗ್ಬೇಡ್ರಿ ಅಂದೇನಿ. ಅಕ್ಕಿ ಹೋಗ್ಲಿಕ್ಕೆ ನೀವು ಹೋಗ್ರಲ್ಲ, ನಿಮ್ಮನ್ನ ಯಾರು ತಡೆದ್ ನಿಲ್ತಾರಿಲ್ಲಿ? ನೀವಿಲ್ಲಂದ್ರ ಏನ್ ಮನಿನ ನಡೆಯಂಗಿಲ್ಲ ಅನ್ನೋರಂಗ ಹೇಳಕತ್ತಿರಲ್ಲ. ನೀನು ಬರಂಗಿಲ್ಲ ಅಂತಿದಿ, ನಾನು ಹೋಗಂಗಿಲ್ಲ. ನಮ್ಮ ಮನ್ಯಾಗ ಗಂಡ ಹೆಂಡತಿ ಜೊತೆಗೆ ಇದ್ರು ನೆಮ್ಮದಿ ಇಲ್ಲ. ಪಾಪ ದೊಡ್ಡ ವೈನಿ ಒಂದು 15 ದಿನ ಆರಾಮಾಗಿ ಇದ್ದು ಬರ್ಲಿ. ಅಕ್ಕಿ ಜೀವನದಾಗಂತರೂ ಖುಷಿ ಅನ್ನೋದೇ ಇಲ್ಲ. ಹೊರಗೆ ಹೋಗಿ ಒಂದಿಟ್ಟು ನಕ್ಕೊಂತ ಒಂದ್ ಸ್ವಲ್ಪ ಸಮಯ ಕಳೆದು ಬರ್ಲಿ. ಹೋಗ್ಯಾರ ಹೋಗ್ರಿ, ಬಿಟ್ರ ಬಿಡ್ರಿ. ಎಲ್ಲ ನನ್ನ ಹಣೆ ಬರ ಇಷ್ಟು ಪಡ್ಕೊಂಬಂದೇನಿ, ಇಷ್ಟ ಅನ್ಭವಿಸ್ಬೇಕು. ಯಾಕಾರ ಆಫೀಸ್ ಬಿಡ್ತೈತಿಯೋ, ಯಾಕಾರ ಮನೆಗೆ ಹೋಗ್ಬೇಕು ಅನಿಸ್ತತಿ. ಥು ಕರ್ಮ. ಒಂದ್ 4 ದಿನ ನೆಮ್ಮದಿಲೇ ಇರ್ತೇವೆ ಆರಾಮಾಗಿ. ಫೋನ್ ಹಚ್ಚಿ ಬರೇ ಜಗಳ ಹಚ್ಚೋದು ಒಂದೇ ಕೆಲಸ. ಜಗಳ ಹಚ್ತಾರಂತ ಜಗಳ. ಎಲ್ಲಿ ಹೊಂಟ್ರಿ? ಟೈಮ್ ಬಾಳಾಗೈತಿ, ಊಟ ಮಾಡಿ ಮಕ್ಕಳು. ನಂದು ಬೆಳಗ್ಗೆ ಡ್ಯೂಟಿ ಐತಿ. ನನಗೆ ಆಲ್ರೆಡಿ ಹೊಟ್ಟಿ ಭಾಳ ತುಂಬೈತಿ, ನನಗೆ ಹಸುವಾಗಿಲ್ಲ. ನೀ ಬೇಕಂದ್ರೆ ಉಂಡು ಮಕ್ಕೋ. ಹೌದು, ಇಷ್ಟು ರಾತ್ರಿ ನೀವೆಲ್ಲ ಹೊಂಟಿರಿ? ನಾನು ಗಂಡ್ಸದೇನಿ, ಇಷ್ಟು ರಾತ್ರಿ ಎಲ್ಲರೂ ಹೋಗ್ತೇನಿ, ಎಲ್ಲರೂ ಬರ್ತೀನಿ. ಅದನ್ನ ನೀ ಕೇಳಬೇಡ. ಗಂಡ್ಸಾದ ಮಾತ್ರಕ್ಕ ಏನಾದ್ರೂ ಮಾಡ್ಬೋದನ? ಹೌದು, ಏನಾದ್ರೂ ಮಾಡಬಹುದು. ಏನ್ರ ಮಾಡ್ಬೋದು. ಮನ್ಯಾಗ ಕಟ್ಕೊಂಡು ಹೆಂಡತಿ ಕಣ್ಣು ಹಿಂದೆ ಏನ್ ಮಾಡಿದ್ರು ನಡೀತೈತನ್ನೋ ಇಂಥ ಕೆಟ್ಟ ಹೊಲಸ ಚಾಳಿಗೆ ಎಷ್ಟೋ ಮಂದಿ ಡಿವರ್ಸ್ ಕೊಟ್ಟು ತವ್ರ ಮನ್ಯಾಗ ಕುಂತಾರ. ಹೌದೌದು, ಎಷ್ಟೋ ಜನ ಸಂಶಯ ಅನ್ನೋ ಭೂತಾನ ತೆಲಿಗೇರಿಸ್ಕೊಂಡು ಸುಖವಾಗಿ ಬಾಳ ಬದುಕಿ ಬೇಕಾದಂತ ಸಂಸಾರಗಳನ್ನು ಒಡೆದು ನುಚ್ಚು ನೂರು ಮಾಡಿ ಇವತ್ತಿನ ದಿನ ಕಣ್ಣೀರಾಗ ಕೈ ತೊಳಕ್ ಕುಂತಾರ. ಅಂದ್ರೆ ನಾಂದ ತಪ್ಪಿಲ್ಲ, ನಿಮ್ಗೆಲ್ಲಾರ್ದು ಸರಿನಾ? ಯಾರ ತಪ್ಪೋ ಯಾರ ಒಪ್ಪೋ ಅದನ್ನೆಲ್ಲ ತಿಳ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ಕದ ಹಾಕೋ. ಅಲ್ಲ, ಎಲ್ಲಿ ಹೊಂಟಿರಿ ಸುರೇಶ್? ಅಲ್ಲ, ನಾ ಹೇಳೋ ಸ್ವಲ್ಪ ಕೇಳ್ರಿ. ಇವ್ನು ಯಾಕಾದ್ರೂ ಮದುವೆ ಮಾಡ್ಕೊಂಡು ನೆಮ್ಮದಿನ ಇಲ್ದಂಗಾಗೈತಿ. ನನಗೂ ಯಾವ ಊಟನೂ ಬೇಡ. ನೋಡಿದ್ರಲ್ಲ ಸ್ನೇಹಿತ, ಅನುಮಾನ ಅನ್ನೋ ಒಂದು ಹುಳ ತಲೆಯೊಳಗೆ ಏರ್ಬಿಟ್ರ ಎಂತ ಎಲ್ಲ ಅನಾಹುತಗಳಾಗ್ತಾವಂತ ಹೇಳಿ. ಅದಕ್ಕೆ ದಯಮಾಡಿ ಸಿಟ್ಟಿನ ಕೈಯಾಗ ಯಾವತ್ತೂ ಬುದ್ಧಿ ಕೊಡಬಾರ್ದ್ರಿ. ಒಂಚೂರು ಆರಾಮಾಗಿ ವಿಚಾರ ಮಾಡಿ ತಿಳ್ಕೊಂಡು
ಆಮೇಲೆ ಮಾತಾಡ್ಬೇಕಂತ ಹೇಳಿ ನನ್ನ ಒಂದು ಅನಿಸಿಕೆ. ನನ್ನೆಲ್ಲ ಪ್ರೀತಿ ವೀಕ್ಷಕರಲ್ಲಿ ವಿನಂತಿಯಿಂದ ಕೇಳ್ತೇನ್ರಿ, ದಯಮಾಡಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರತಿ ಒಂದು ವಿಡಿಯೋದಲ್ಲಿ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನ್ರಿ ನಾನು. ಪ್ಲೀಸ್ ದಯಮಾಡಿ ನಿಮ್ಮ ಅನಿಸಿಕೆ ಏನೈತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ದಯಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಕೂತಿರ್ತೀನಿ. ಈ ಕತಿ ಬಾ ಚಂದ ಐತ್ರಿ ಸ್ನೇಹಿತರೆ, ದಯಮಾಡಿ ಯಾವುದೋ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗ್ ನೋಡ್ರಿ. ಶಕುಂತಲಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ. ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತಿಯನ್ನ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನ್ರಿ. ಶಿವು ಬಡಗೇರಿ ಅವರು ನಿಮ್ಮ ವಿಡಿಯೋ ಸೂಪರ್, ಜೊತೆಗೆ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ಕೂಡ ಇರ್ತೈತಿ, ಮತ್ತೆ ನೋಡ್ಬೇಕನ್ನಿಸ್ತೈತಿ ಅಂತ ಕಮೆಂಟ್ ಮಾಡ್ಯಾರ. ಶಿವು ಅವರೇ ನಿಮಗೂ ಕೂಡ ಹೃದಯಪೂರ್ವಕ ವಂದನೆ ರೀ. ನಿಮ್ ಕಮೆಂಟ್ ಓದಿ ನನಗೆ ತುಂಬಾ ಖುಷಿ ಆಯ್ತು. ಹಂಗ ಶಿವು ಅವರ ಮನೆಯಲ್ಲಿ ಇರುವಂತವ್ರು ಎಲ್ಲರಿಗೂ ಕೂಡ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಗಳು ತುಂಬಾ ಇಷ್ಟ ಅಂತ ನಿಮ್ಮೆಲ್ಲರ ಅಭಿಮಾನಕ್ಕೆ ನಾನು ಎಂದೂ ಚಿರಋಣಿಯಾಗಿರ್ತೇನೆ. ಕೃಷ್ಣ ಅವರು ಕಮೆಂಟ್ ಮಾಡ್ಯಾರ, ಅವರ ಅಕ್ಕನ ಮಗಳಾದ ಬ್ರಾಹ್ಮಿಣಿ ಪುಟ್ಟ ನಿನಗೆ ಹಾಯ್. ಶ್ವೇತಾ ರಮೇಶ್ ಅವರು ಕಮೆಂಟ್ ಮಾಡ್ಯಾರ, ಕುರಿ ಹಳ್ಳಕ್ಕೆ ಬೀಳಾಕತ್ತೈತೆ ಅಂತ ಹೇಳಿ ತುಂಬಾ ಖುಷಿ ಆತ್ರಿ ನಿಮ್ ಕಮೆಂಟ್ ಓದಿ. ರಾಜೇಶ್ವರಿ ಬಡಗೇರ್ ಅವರು ಕಮೆಂಟ್ ಮಾಡ್ಯಾರ, ಅವರಿಗೆ ನಮ್ಮ ವಿಡಿಯೋಗಳು ಬಹಳ ಇಷ್ಟ ಅಂತ, ಜೊತೆಗೆ ಅವರ ಹೊಲಕ್ಕೆ ಬರುವಂತವರೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನ ನೋಡೋದು ಕೇಳೋದು ಬಹಳ ಇಷ್ಟ ಅಂತ್ರಿ. ಅವ್ರಿಗೆಲ್ಲರಿಗೂ ಕೂಡ, ಜೊತೆಗೆ ರಾಜೇಶ್ವರಿ ಅವರೇ ನಿಮಗೂ ಕೂಡ ನಾನು ಎಂದೂ ಚಿರಋಣಿಯಾಗಿರ್ತೀನಿ. ನಿಮ್ಮ ಪ್ರೀತಿ ಅಭಿಮಾನ ಎಂದು ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ. ಹಂಗ ವಿಶ್ವನಾಥ್, ಧನಶ್ರೀ ಹುದ್ದಾರ್, ದೀಕ್ಷಾ, ಪವಿತ್ರ, ತೇಜು, ಗಾಯತ್ರಿ, ಸುಂದ್ರವ್ವ, ದೀಪಾ, ರೇಷ್ಮಾ ನದಾಫ್, ರೇಖಾ ಸವಾರಿ, ರೇಣುಕಾ, ಚೈತ್ರ, ಪ್ರಿಯಾಂಕಾ ಓಲೇಕರ್, ಮಮತಾ ಕಮ್ಮಾರ್, ಆದರ್ಶ್, ಕೊಟ್ರೇಶ್ ಹಿರೇಮಠ್, ದಾನೇಶ್ವರಿ ಶಿಗ್ಲಿ ಹಿರೇಮಠ್, ವಿನುತಾ ಭಜಂತ್ರಿ, ತನುಶ್ರೀ, ಶಕುಂತಲಾ, ರೇಷ್ಮಾ ಭಾಗೋಡಿ, ಶ್ವೇತಾ, ವಿಜಯಲಕ್ಷ್ಮಿ ಮಾಕೈ, ಆಮೇಲೆ ಪ್ರಿಯಾಂಕಾ ಅವರ ಮಮ್ಮಿ ಅವರಿಗೆ ಸುಶೀಲಾ ಅಂತೇಳಿ ಅವ್ರ ಹೆಸರು, ಅವ್ರಿಗೂ ಕೂಡ ಹಾಯ್ ಹೇಳೋಣ. ಆದರ್ಶ ಅವರ ತಾಯಿಗೆ ನಮ್ಮ ಹಳಿ ಕಿಡ್ಡಿ ಚಾನೆಲ್ ನಲ್ಲಿ ಬರುವಂತ ಎಲ್ಲಾ ವಿಡಿಯೋಗಳು ತುಂಬಾ ಇಷ್ಟ ಅಂತ್ರಿ. ಆ ವಿಡಿಯೋ ನೋಡಿ ಯಾವಾಗಿದ್ರು ಖುಷಿಯಾಗಿರ್ತಾರಂತ. ಇದಕ್ಕಿಂತ ದೊಡ್ಡ ಇನ್ನೊಂದು ಪುಣ್ಯ ನಮಗೆ ಇನ್ನೊಂದು ಯಾವ್ದು ಬೇಕ್ರಿ. ಎಲ್ಲರ ಕಮೆಂಟ್ ಓದಿ ತುಂಬಾ ಖುಷಿ ಆತ್ರಿ. ನಿಮ್ಮ ಎಲ್ಲರ ಪ್ರೀತಿ ಅಭಿಮಾನಕ್ಕೆ ನಾನು ತಲೆಬಾಗ್ತೇನೆ.